ಮೂರಿನಕಟ್ಟೆ ಹಾನಿ ಪ್ರಕರಣವನ್ನು ಖಂಡಿಸಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಭಟ್ಕಳದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರಕರಣದಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಲಾಯಿತು. ಭಟ್ಕಳ ತಾಲೂಕಿನ ನಗರ ಪ್ರದೇಶದಲ್ಲಿರುವ ಮೂರಿನಕಟ್ಟೆ ಹಾನಿ ಪ್ರಕರಣವನ್ನು ಖಂಡಿಸಿ ರಾಜ್ಯ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು. ಪ್ರಕರಣದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಮನವಿಯಲ್ಲಿ ಉಲ್ಲೇಖಿಸಿರುವಂತೆ ಭಟ್ಕಳ ನಗರದ ಮೂರಿನಕಟ್ಟೆಯು ಸ್ಥಳೀಯ ಸಂಪ್ರದಾಯದಂತೆ ಹಿಂದೂಗಳು ಅನಾದಿ ಕಾಲದಿಂದಲೂ ಪೂಜಿಸಿಕೊಂಡು ಬಂದಿರುವ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದ್ದು, ಶಿರ್ಸಿಯ ಮಾರಿಕಾಂಬಾ ದೇವಿಯ ದೇವಸ್ಥಾನಕ್ಕೆ ಸಾಗುವ ಹೊರೆಯನ್ನ ಇಡುವ ಸ್ಥಳವೆಂದು ಪರಿಗಣಿಸಲಾಗಿದೆ. ಈ ಸ್ಥಳದ ಬಗ್ಗೆ ಸ್ಥಳೀಯ ಆಡಳಿತದ ದಾಖಲೆಗಳಲ್ಲಿಯೂ ಉಲ್ಲೇಖವಿದೆ ಎಂದು ತಿಳಿಸಲಾಗಿದೆ. ಹಿಂದೆ ಹಳೆಯ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿದ್ದ ಮೂರಿನಕಟ್ಟೆಯನ್ನ ಸುಮಾರು 10 ವರ್ಷಗಳ ಹಿಂದೆ ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣ ಕಾಮಗಾರಿಯ ಸಂದರ್ಭದಲ್ಲಿ ಸ್ಥಳಾಂತರಿಸುವ ಉದ್ದೇಶದಿಂದ ರಸ್ತೆ ಬದಿಗೆ ಸರಿಸಲಾಗಿತ್ತು. ಕಳೆದ 10 ವರ್ಷಗಳಿಂದ ನಡೆಯುತ್ತಿದ್ದ ರಸ್ತೆ ಕಾಮಗಾರಿಯ ನಡುವೆ ಸ್ಥಳೀಯ ಹಿಂದೂ ಸಂಘಟನೆಗಳು ಹಾಗೂ ಸಾರ್ವಜನಿಕರ ನಿರಂತರ ಬೇಡಿಕೆಯ ಮೇರೆಗೆ ಇತ್ತೀಚೆಗೆ ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಸರ್ಕಾರಿ ಜಾಗದಲ್ಲಿ ಮೂರಿನಕಟ್ಟೆ ನಿರ್ಮಾಣಕ್ಕೆ ಸ್ಥಳೀಯ ಆಡಳಿತದಿಂದ ಜಾಗ ಗುರುತಿಸಲಾಗಿತ್ತು. ಮೇ 24ರಂದು ತಾಲೂಕು ಆಡಳಿತ, ಜಿಲ್ಲಾಡಳಿತ, NHAI ಹಾಗೂ IRB ಅಧಿಕಾರಿಗಳು ಗುರುತಿಸಿದ ಸ್ಥಳದಲ್ಲಿ ಅವರ ಸುಪರ್ದಿಯಲ್ಲೇ ಮೂರಿನಕಟ್ಟೆಯನ್ನ ನಿರ್ಮಿಸಲಾಗಿತ್ತು ಎಂದು ಮನವಿಯಲ್ಲಿ ತಿಳಿಸಲಾಗಿದೆ. ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಾವೆಲ್ಲ ತಿಳ್ಕೊಳ್ಬೇಕು. ಮುರಿನಕಟ್ಟೆ ಕೇವಲ ಒಂದು ಕಟ್ಟೆ ಅಲ್ಲ, ಅದು ನಮ್ಮ ಸಂಸ್ಕೃತಿ, ನಮ್ಮ ಆಚಾರ ವಿಚಾರ, ನಮ್ಮ ಅಸ್ಮಿತೆ. ಪೂರ್ವಜರು ನಮಗೆ ಕೊಟ್ಟಕ್ಕಿಂತ ಬಹು ದೊಡ್ಡ ಒಂದು ವಿಶೇಷವಾಗಿರ್ತಕ್ಕಂಥ ಸಂಪತ್ತು. ನಾವು ಅದನ್ನ ಯೋಚನೆ ಮಾಡಬೇಕು. ಕೆಲಸ ಬರ್ದಾಕಿರ್ತಕ್ಕಂಥ ಒಬ್ಬ ವ್ಯಕ್ತಿ ಯೂಟ್ಯೂಬ್ ನಲ್ಲಿ ಹೇಳ್ತಾನೆ, ಅದು ಯಾವುದೇ ಪೂಜೆ ಮಾಡ್ತಕ್ಕಂಥ ಕಟ್ಟೆ ಅಲ್ಲ ಅಂತ. ಅವನಿಗೆ ನಾನು ಉತ್ತರ ಕೊಡ್ಲಿಕ್ಕೆ ಬಯಸ್ತೇನೆ. ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಸಂಪತ್ತು, ಇದು ನಮ್ಮ ಹಿರಿಯರು ಹಾಕೊಟ್ಟಿರ್ತಕ್ಕಂಥ ಅಸ್ಮಿತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಒಂದು ಕೇವಲ ಕಟ್ಟೆ ನಮ್ಮ ತಾಲೂಕಿಗಷ್ಟೇ ಸೀಮಿತ ಅಲ್ಲ. ಅದು ಆ ಕಟ್ಟೆ ಬಗ್ಗೆ 2 ನಿಮಿಷ ಮಾತ್ರ ನಾನು ಮಾತನಾಡಿಸ್ತೇನೆ. ಆ ಕಟ್ಟೆ ನಮ್ಮ ತಾಲೂಕಷ್ಟೇ ಸೀಮಿತ ಅಲ್ಲ. ಆ ಕಟ್ಟೆ ಕೇವಲ 8-10 ವರ್ಷಗಿರ್ತಕ್ಕಂಥ ಕಟ್ಟೆ ಅಲ್ಲ, ಅದು ಇತಿಹಾಸದಾಗಿರ್ತಕ್ಕಂಥ ಕಟ್ಟೆ. 106 ವರ್ಷಗಳಿಂದ ನಮ್ಮ ಹಿರಿಯರು, ನಮ್ಮ ಪೂರ್ವಜರು, ಅನೇಕ ಜಿಲ್ಲೆ ಜನ ನಮ್ಮ ಹೊರೆಯನ್ನ ಹಾಕಿ ಆ ಶಕ್ತಿ ಪೀಠವನ್ನ ನೀರು ತುಂಬಿಸಿ ಅದನ್ನ ಶಕ್ತಿ ಕೊಡ್ತಕ್ಕಂಥ ಪೀಠ. ಅದು ಕೇವಲ 2-3 ವರ್ಷದಾಗಿರ್ತಕ್ಕಂಥ ಅಲ್ಲ. ಮರು ನಿರ್ಮಾಣಗೊಂಡ ಮೂರಿನಕಟ್ಟೆಯು ಸರ್ಕಾರಿ ಜಾಗದಲ್ಲಿದ್ದು ವಾಹನ ಸಂಚಾರಕ್ಕೆ ಅಥವಾ ಇತರ ಸಮುದಾಯದ ಜನರಿಗೆ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ನಿರ್ಮಾಣವಾಗಿದ್ದರೂ ಕಟ್ಟೆಯಿಂದ ದೂರದಲ್ಲಿರುವ ಖಾಸಗಿ ಜಾಗದ ಮಾಲೀಕರೊಬ್ಬರು ಅದನ್ನ ತೆರವುಗೊಳಿಸಲು ಪ್ರಯತ್ನ ನಡೆಸಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಡ್ರೋನ್ ಕ್ಯಾಮೆರಾ ಮೂಲಕ ವಿಡಿಯೋ ಚಿತ್ರೀಕರಿಸಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಡುವ ಮೂಲಕ ಜನರನ್ನ ಪ್ರಚೋದಿಸಲಾಗಿದೆ ಎಂಬ ಆರೋಪವನ್ನು ಮನವಿಯಲ್ಲಿ ನೀಡಲಾಗಿದೆ. ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡಬೇಕು ಅಂತ ಪ್ರಯತ್ನ ಮಾಡಿ ಅದನ್ನು ಕೆಡವಿ ಹಾಕಿದಾರೋ ಅದೇ ಜಾಗದಲ್ಲಿ ಕಟ್ಟೆಯನ್ನ ನಾವು ಕಟ್ಟೇವೆ ಅನ್ನುವಂತ ಒಂದೇ ಮಾತನ್ನು ಹೇಳಲು ಸಾಕಾಗುತ್ತೆ. ಒಂದು ವೇಳೆ ಕಟ್ಟೆಯನ್ನ ಕಟ್ತೇವೆ ನಾವು, ಇದರೊಳಗೆ ಯಾವುದೇ ರೀತಿಯ ಅಭಿಪ್ರಾಯ ಭೇದ ಇಲ್ಲ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಆ ಹೋರಾಟವನ್ನ ನಾವು ಮುಂದುವರಿಸೋಣ. ಅದೇ ದಿನ ಸಂಜೆ ಸಾವಿರಾರು ಜನರು ಸೇರಿ ಹೆದ್ದಾರಿ ತಡೆ ನಡೆಸಿದ್ದು, ಕರ್ತವ್ಯ ನಿರತ ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳೊಂದಿಗೆ ವಾಗ್ವಾದ ನಡೆಸಿ ಹಲ್ಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಈ ವೇಳೆ ಪೊಲೀಸ್ ವರಿಷ್ಠಾಧಿಕಾರಿಗಳ ಸಮ್ಮುಖದಲ್ಲಿಯೇ ಮರು ನಿರ್ಮಾಣಗೊಂಡ ಮೂರಿನಕಟ್ಟೆಗೆ ಹಾನಿ ಮಾಡಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಕಾನೂನು ಉಲ್ಲಂಘನೆ ಮಾಡಿ ದುಷ್ಕೃತ್ಯ ಎಸಗಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಲಾಗಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಪ್ರತಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರ ಆದಷ್ಟು ಬೇಗ ಅದೇ ಸ್ಥಳದಲ್ಲಿ ಮೂರಿನಕಟ್ಟೆಯನ್ನ ಮರು ನಿರ್ಮಿಸಿಕೊಡಬೇಕು. ಇಲ್ಲವಾದಲ್ಲಿ ನಾವೇ ಸ್ವತಃ ಕಟ್ಟೆ ನಿರ್ಮಾಣ ಮಾಡುತ್ತೇವೆ. ಪ್ರಸ್ತುತ ನಿರ್ಮಾಣವಾಗಿದ್ದ ಕಟ್ಟೆ ಕೆಂಪು ಕಲ್ಲಿನ ಕಟ್ಟೆಯಾಗಿದ್ದು, ಮುಂದಿನ ದಿನಗಳಲ್ಲಿ ಗ್ರಾನೈಟ್ ಕಲ್ಲಿನಿಂದ ಸುಂದರ ಕಟ್ಟೆಯನ್ನ ನಿರ್ಮಿಸಿ ಎಲ್ಲಾ ಹಿಂದೂಗಳು ಭಕ್ತಿ ಭಾವದಿಂದ ನಮಿಸುವ ಕ್ಷೇತ್ರವನ್ನಾಗಿ ರೂಪಿಸುತ್ತೇವೆ ಎಂದು ಹೇಳಿದರು. ಅವ್ರು ಕಟ್ಟಿಲ್ಲ ಅಂದ್ರೆ ನಾವೇ ಕಟ್ಟೋದು.
ನಾನೇ ಬರ್ತೀನಿ, ಬೇಕಾದ್ರೆ ಅದಕ್ಕೆ ಕಟ್ಟೋದಕ್ಕೆ ನಾನೇ ಬರ್ತೀನಿ. ನಾನು ಅಯೋಧ್ಯೆಯಲ್ಲಿ ಬಾಬರ್ ಮಸೀದಿ ಇದೆಯಲ್ಲ, ಆಗ ಹೊಡೆದಾಕಕ್ಕೆ ಹೋಗಿ ಅಲ್ಲಿ ಶ್ರೀರಾಮ ಮಂದಿರ ಕಟ್ಟಿ 21 ದಿನ ಅಲ್ಲೇ ಇದ್ದೆ. ನಾನು 21 ಡೇಸ್ ಅಲ್ಲಿ ಬಂದಿದ್ದೀನಿ. ಅದಕ್ಕೆ ನನಗೆ ಕಟ್ಟೋದು ಗೊತ್ತಿದೆ, ಒಡೆಯೋದು ಗೊತ್ತಿದೆ. ನನಗೆ ಕಟ್ಟಲೇಬೇಕು. ಈ ಸರ್ಕಾರದ ವಿರುದ್ಧ, ಎಮರ್ಜೆನ್ಸಿ ಇಂದಿರಾ ಗಾಂಧಿ ವಿರುದ್ಧ ಕೂಡ 1 ತಿಂಗಳು ಜೈಲಲ್ಲಿ ಬಂದಿದ್ದೀನಿ ನಾನು. ಅದರಿಂದ ಇವೆಲ್ಲ ನೋಡಿದ್ದೇನೆ. ಅದಾದ್ಮೇಲೆ ಯಾವ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ನೋ, ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ನನಗೆ ಲಾಠಿ ಏಟುಗಳು ಬಿದ್ದಿತ್ತೋ, ಅದೇ ಪೊಲೀಸ್ ಇಲಾಖೆಗೆ ನಾನು ಸಚಿವನಾಗಿನೂ ಕೂಡ ಕೆಲಸ ಮಾಡಿದ್ದೇನೆ. ಎರಡೂ ಗೊತ್ತಿದೆ ನನಗೆ. ಈ ವಿಚಾರ ಹೇಳಿದ ತಕ್ಷಣ ನಾನು SP ಗೆ ಫೋನ್ ಮಾಡಿದೆ. ಅವತ್ತೇ ಈ ಆಟ ನಡೆಯಲ್ಲ ಅಂತ ಹೇಳಿದ್ದೀನಿ ಅವರು, SP ಅವ್ರಿಗೆ. ಕ್ರಮ ಆಗ್ಬೇಕು, ಬಂಧಿಸ್ಬೇಕು. ಅವ್ರನ್ನ ಬರೀ ಬಂಧಿಸಿದ್ರೆ ಆಗಲ್ಲ, ಗಡೀಪಾರು ಮಾಡ್ಬೇಕು. ಅವ್ರನ್ನೆಲ್ಲ ಗಡೀಪಾರು ಮಾಡಬೇಕು. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು, ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಹಿಂದೂ ವಿರೋಧಿ ಧೋರಣೆ ಹೊಂದಿದೆ. ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ನೇತೃತ್ವದ ಸರ್ಕಾರ ಬರಲಿದ್ದು, ಈ ಹಿಂದೆ ಮಂಗಳೂರಿನಲ್ಲಿ ನಡೆದ ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣದ ಆರೋಪಿಯನ್ನ ತಮ್ಮ ಬ್ರದರ್ ಎಂದು ಹೇಳಿದ್ರು ಎಂದು ಟೀಕಿಸಿದರು. ಈ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ತೊಲಗೋಯ್ತು ಅಂದ ತಕ್ಷಣ ಅದೇನೋ ಹೋದ ಪಿಚಾಚಿ ಅಂತ ಹೇಳಿದ್ರೆ ಬಂದೆ ಗವಾಕ್ಷಿ ನಾವು ಪಿಚಾಚಿ ಮನೆಯಿಂದ ಮಂತ್ರ ಮಾಡಿ ಓಡಿಸಿದ್ರೆ ಅದು ಮತ್ತೆ ಕಿಟಕಿ ಒಳಗಡೆಯಿಂದ ಗವಾಕ್ಷಿ ಒಳಗಡೆಯಿಂದ ಬರ್ತಾ ಇತ್ತು. ಮೊದಲೆಲ್ಲ ಎಣ್ಣೆಯಲ್ಲಿ ಕಬಾಬ್ ಮಾಡ್ತಾ ಇದ್ರಲ್ಲ, ಏನೋ ಎಣ್ಣೆಯಲ್ಲಿ ಹಾಕಿ ಬೇಯಿಸ್ತಾ ಇದ್ರು. ಈಗ ಎಣ್ಣೆಯಿಂದ ಬಿದ್ದು ಕೆಂಡದಲ್ಲೇ ಬೇಯಿಸುವಂತ ಸ್ಥಿತಿ DK ಶಿವಕುಮಾರ್ ಬರ್ತಾ ಇದ್ದಾರೆ. ಅವರು ಹೇಳಿದ್ರು ಮಂಗಳೂರಲ್ಲಿ ಅವರು ಕುಕ್ಕರ್ ತಂದು ಅದರಲ್ಲಿ ಬಾಂಬ್ ಇಟ್ಟು ಬ್ಲಾಸ್ಟ್ ಮಾಡಬೇಕು ಅಂತ 25 ಜನನ ಕೊಲ್ಲಬೇಕು ಹಿಂದೂಗಳನ್ನ ಅಂತ ತಯಾರು ಮಾಡ್ಕೊಂಡು ಬಂದಿದ್ದ. ಆಟೋದಲ್ಲಿ ಬರ್ತಾ ಇದ್ದ, ಪುಣ್ಯಕ್ಕೆ ಅದು ಸಿಕ್ಕಾಕೊಂಡ್ಬಿಡ್ತು. ಫಸ್ಟ್ ಈಗ ಮುಖ್ಯಮಂತ್ರಿ ಆಗ ಕೊಟ್ಟಿದಾರಲ್ಲ ಯಾರು, DK, ಅವ್ರು ಹೇಳಿದ್ರು ಇವನು ನನ್ನ ಬ್ರದರ್ ಅಂದ್ರು. ಯಾರು ಕುಕ್ಕರ್ ಬಾಂಬ್ ಅನ್ನ ಹಿಂದೂಗಳನ್ನ ಕೊಲ್ಲಕ್ ಬಂದಿದ್ದ ಅವ್ರನ್ನ DK ನಮ್ ಬ್ರದರ್ ಅಂದ್ರು. ಅವ್ರು ಬರ್ತಾವ್ರೆ ಈಗ ಮುಖ್ಯಮಂತ್ರಿ ಬದಲು. ಅರ್ಥ ಆಯ್ತಲ್ಲ? ಅಂದ್ರೆ ಏನು ವ್ಯತ್ಯಾಸ ಇಲ್ಲ. ಸಿದ್ದರಾಮಯ್ಯ ಬಂದ್ರು ಅಷ್ಟೇ, DK ಬಂದ್ರು ಅಷ್ಟೇನೆ. ಇವರಿಬ್ಬರು ಕೂಡ ಹಿಂದೂ ವಿರೋಧಿಗಳು ಇವರಲ್ಲ. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ವಿವಿಧ ಹಿಂದೂ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ವಿಸ್ಮಯ ನ್ಯೂಸ್, ಈಶ್ವರ್ ನಾಯ್ಕ್, ಭಟ್ಕಳ.